ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ, ಇವತ್ತು ನಾನು ನಿಮ್ಗೆ ಬಂಗು ಹೆಂಗೆ ಹೋಗ್ಸೋದು ಅಂಥೇಳಿ ಒಂದು ಟಿಪ್ಸ್ ಹೇಳ್ತೀನಿ. ಮನೆ ಮದ್ದು. ನನಗೂ ಬಂಗ್ ಆಗೈತೆ ನೋಡ್ರಿ. ಇವಾಗ ನಾನು ಇದನ್ನ ಯೂಸ್ ಮಾಡಾಕತ್ತಿಂದ ಕಡಿಮೆ ಆಗೈತಿ. ಆಲ್ಮೋಸ್ಟು 1 ತಿಂಗಳಾಯ್ತು ನಾನು ಯೂಸ್ ಮಾಡಾಕತ್ತಿ. ಅದಕ್ಕೆ ಇದನ್ನು ಬಂಗ್ ಆದವ್ರಿಗೆ ಯೂಸ್ ಆಗಲಿ ಅಂಥೇಳಿ ಈ ವಿಡಿಯೋನ ಮಾಡಾಕತ್ತೀನಿ. ಇದು ಏನು ವ್ಯೂಸ್ಗೋಸ್ಕರ ಅಥವಾ ಎದಕ್ಕೂ ಅಲ್ಲ. ನಾನು ನಿಜ ನನಗೆ ಅದು ಕಡಿಮೆ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದ್ದು, ನಿಮಗೂ ಯೂಸ್ ಆಗಲಿ ಅಂಥೇಳಿ. ವಿಡಿಯೋ ನೋಡೋರಿಗೆ ನೋಡಿರಿ, ಕಡಿಮೆ ಆಗೈತಿ. ನನಗೊಂದು 70%. ನಾನು 1 ತಿಂಗಳಾಯ್ತು ಯೂಸ್ ಮಾಡಾಕತ್ತಿ. ಭಾಳ ಮಂದಿಗೆ ಟೆನ್ಷನ್ ಇರ್ತೈತಿ, ಬಂಗ್ ಆದ್ಕೊಳ್ಳೆ ನಮ್ಮ ಮುಖ ಅಸಹ್ಯ ಆಗಿಬಿಟ್ಟಿರ್ತೈತಿ. ಒಂಥರ ಮುಖ ಕಪ್ಪಾಗಿಬಿಡ್ತೈತಲ್ಲ, ಸರಿ ಕಾಣಿಸಂಗಿಲ್ಲ. 100% ಕಡಿಮೆ ಆಗ್ತೈತಿ. ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಹೆಂಗೈತೆ ಅಂಥೇಳಿ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಇದನ್ನು ಮನೆಯಲ್ಲೇ ನಾವು ಆರಾಮಾಗಿ ಮಾಡಿ ಹಚ್ಕೋಬೋದು. ಇದಕ್ಕೆ ಏನೇನು ಬೇಕು ಅಂಥೇಳಿ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಹಚ್ಕೊಂಡು ನಿಮ್ಗೆ ಇಲ್ಲಿ ನಿಮ್ಮ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿರಿ. ಭಾಳ ಚಲೋ ಐತಿ ಇದು. ನನಗಂತೂ ಇದು ವರ್ಕ್ ಆಗೈತಿ. ಕೆಲವೊಬ್ರಿಗೆ ವರ್ಕ್ ಆಗುತ್ತಾ, ಕೆಲವೊಬ್ರಿಗೆ ಆಗಲ್ಲ. ಫಸ್ಟ್ ಇದನ್ನು ಒಂದು ಸಲ ಯೂಸ್ ಮಾಡಿ ನೋಡಿರಿ. ಚಲೋ ಅನಿಸಿದ್ರೆ ಕಂಟಿನ್ಯೂ ಮಾಡಿರಿ, ಇಲ್ಲಾಂದ್ರೆ ಬಿಡಿರಿ. ನೋಡಿರಿ ಇದು ಹೆಂಗೆ ಅಂಥೇಳಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇವಾಗ ನಾನೀಗ ಫಸ್ಟು ಒಂದು ಚಿಟಿಕೆಯಷ್ಟು ಸ್ಫಟಿಕ ಪೌಡ್ರ್ ತೊಗೊಳಕತ್ತೀನಿ. ಸ್ಫಟಿಕ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಪಟ್ಗ ಅಂತ ಕರೀತಾರೆ. ಪಟ್ಗ ಪೌಡ್ರ್ ಅಥವಾ ಆಲಮ್ ಅಂತ ನೀವು ಆನ್ಲೈನಾಗ ಹೊಡೀರಿ. ಆಲಮ್ ಅಂತ ಅದು ಬರ್ತೈತಿ. ಇದು ಮಿಶೋ ಒಳಗೆ, ಇದ್ರೊಳಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಂದು ಚಿಟಿಕೆಯಷ್ಟು ಅಷ್ಟೇ ಹಾಕ್ಬೇಕು ಪೌಡ್ರು. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಮುಖಕ್ಕೆ ಎಷ್ಟು ಅಪ್ಲೈ ಮಾಡೋಕ್ಕೆ ಬೇಕಲ್ಲ ಅಷ್ಟೇ. ಅದನ್ನೆರಡೂ ಸೇರಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸರಿಯಾಗಿ ಇವೆರಡು ಮಿಕ್ಸ್ ಆದಮೇಲೆ ಅದನ್ನು ಹಚ್ಕೊಂಡು ಒಂದೆರಡು ನಿಮಿಷ ಮಸಾಜ್ ಮಾಡಬೇಕು. ಹಚ್ಕೊಂಡು ಬಿಡೋದಲ್ಲ ಅಷ್ಟೇ. ಇದನ್ನ ಮೊದಲೇ ನಾನು ವಿಡಿಯೋ ಮಾಡ್ಕೋತಾನೆ ಮಾತಾಡಿದ್ದೆ, ಅದು ಬಟ್ ವಾಯ್ಸ್ ಭಾಳ ಕಡಿಮೆ ಕೇಳಾಕತ್ತಿತ್ತು. ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡಾಕತ್ತೀನಿ. ಅದು ವಿಡಿಯೋಕ್ಕೆ ನಾ ಮಾತಾಡೋಕೆ ಮ್ಯಾಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಿಮಗೇನು ವಿಷಯ ಮುಟ್ಟಿದ್ರೆ ಸಾಕು ಅಂಥೇಳಿ ನಾನು ಮತ್ತೆ ಮಾತಾಡಿ ಹೇಳಾಕತ್ತೀನಿ. ನೋಡಿರಿ, ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಬೇಕು. ತುಂಬ ಈಸಿಯಾಗಿ, ಇದೇನು ಭಾಳ ರೊಕ್ಕ ಕೊಡೋದು ಅವಶ್ಯಕತೆ ಇಲ್ಲ. ಈ ಕ್ರೀಮ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಕ್ರೀಮ್ ಯೂಸ್ ಮಾಡಿದ್ರೂ ಕೆಲವೊಬ್ಬರಿಗೆ ಆಗಿ ಬರ್ತೈತಿ, ಕೆಲವೊಬ್ಬರಿಗೆ ಆಗಂಗಿಲ್ಲ. ಮುಖದ ಮೇಲೆ ಪಿಂಪಲ್ಸ್ ಅದು ಇದು ಆಗಿಬಿಡ್ತಾವೆ. ಬಟ್ ಇದರಿಂದ ಹಂಗೇನೂ ಆಗಲ್ಲ ಅಂತ ನನಗಂತೂ ಏನೂ ಆಗಿಲ್ಲ. ನೀವು ಒಂದ್ಸಲ ಇದನ್ನು ಯೂಸ್ ಮಾಡಿ ನೋಡಿರಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿರಿ, ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ, ಎಲ್ಲಿ ಬಂಗ್ ಜಾಸ್ತಿ ಇರ್ತೈತಲ್ಲ ಅಲ್ಲಿ ಜಾಸ್ತಿ ಸ್ವಲ್ಪ ಮಸಾಜ್ ಟೈಪ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರಿಗೆ ಆಗೋದು ಇದು ಮುಖದ ಮೇಲೇ, ಅಲ್ಲಿ ಜಾಸ್ತಿ ಅಥವಾ ಮೂಗಿನ ಮೇಲೆ ಆಗಿರ್ತೈತಿ. ಅದು ಬಿಟ್ಟರೆ ಜಾಸ್ತಿ ಹಣೆಗೆ ಅಲ್ಲಿ ಆಗಂಗಿಲ್ಲ. ನಿಮ್ಗೆ ಎಲ್ಲಿ ಬಂಗ್ ಆಗಿರ್ತೈತಲ್ಲ ಅಲ್ಲಿ ಅದನ್ನು ಹಚ್ಚಿ ಸರಿಯಾಗಿ 1-2 ನಿಮಿಷ ಮಸಾಜ್ ಮಾಡಬೇಕು. ನೋಡಿರಿ, ಈ ರೀತಿ ಸ್ಲೋವಾಗಿ ಒತ್ತಿ ತಿಕ್ಕಬಾರ್ದು. ಸ್ಲೋವಾಗಿ ಈ ರೀತಿ ಎರಡು ಕೈಯಿಂದ ಸ್ಲೋ ಮಸಾಜ್ ಮಾಡಬೇಕು. 1 ನಿಮಿಷ ಅಥವಾ 2 ನಿಮಿಷ. ಇದನ್ನು 2 ದಿನಕ್ಕೆ ಒಂದ್ಸಲ ಅಥವಾ 1 ವಾರಕ್ಕೆ ಒಂದ್ಸಲ ಮಾಡಿರಿ.
100% ವರ್ಕ್ ಅಂತೂ ಆಗುತ್ತೆ. ನನಗಂತೂ ಕಡಿಮೆ ಆಗಿತ್ತು, ಭಾಳ ಅಂದ್ರೆ ಭಾಳ ಡಾರ್ಕ್ ಆಗಿತ್ತು ನನಗೆ ಕಪಾಳ. ಮೊದಲು ಏನೂ ಇರಲಿಲ್ಲ, ಆ ಪ್ರೆಗ್ನೆಂಟ್ ಟೈಮಲ್ಲಿ ಬಂದಿದ್ದು ವಾಪಸ್ ಹೋಗಲೇ ಇಲ್ಲ. ನಾನು ಅದನ್ನು ಕೇರ್ ಮಾಡಲಿಲ್ಲ, ಏನೂ ಯೂಸ್ ಮಾಡಲಿಲ್ಲ. ನಾನು ಹೋಗಲಿ ಬಿಡು ಹೋಗುತ್ತಾ, ಕೆಲವೊಬ್ರು ಏನಂತಾರೆ ಹೋಗುತ್ತಾ ಅಂತಾರೆ, ತಾನೇ ಹೋಗುತ್ತಾ ಅಂತಾರೆ. ನೀವು ಫಸ್ಟ್ ಕೈ ಮೇಲೆ ಅದನ್ನು ಹಚ್ಚಿ ನೋಡಿರಿ. ಕೆಲವ್ರಿಗೆ ಉರಿತಿರ್ತೈತೆ ಅದು ಪಟ್ಗ, ಕೆಲವ್ರಿಗೆ ಉರಿಯಂಗಿಲ್ಲ, ಏನೋ ಆಗಂಗಿಲ್ಲ. ಅದು ಏನಾರ ನಿಮಗೆ ಕೈ ಮೇಲೆ ಹಚ್ಚಿದಾಗ ಉರಿತು ಅಂದ್ರೆ ನೀವು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಮುಖಕ್ಕೂ ಉರಿತೈತೆ ಅದು. ಕೈಗೆ ಹಚ್ಚಿದಾಗ ಉರಿಲಿಲ್ಲ ಅಂದ್ರೆ ಮುಖದ ಮೇಲೆ ಅಪ್ಲೈ ಮಾಡ್ಬೋದು. ಯಾಕಂದ್ರೆ ಕೆಲವೊಬ್ರು ಸ್ಕಿನ್ ಸೆನ್ಸಿಟಿವ್ ಇರ್ತೈತಲ್ಲ, ಅದು ಪಟ್ಗ ರ್ಯಾಶ್ ಇರ್ತೈತಿ, ಸ್ವಲ್ಪ ಉರಿ ಚಾನ್ಸ್ ಇರ್ತೈತಿ. ಅದಕ್ಕೆ ಮೊದಲ ಕೈ ಮೇಲೆ ಹಚ್ಚಿ ಟ್ರೈ ಮಾಡಿ ನೋಡಿರಿ. ಉರಿಲಿಲ್ಲ ಅಂದರೆ ನೀವು ಮುಖದ ಮೇಲೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಬರೀ ಇಷ್ಟ ಹಚ್ಚಿ, ಇದರೊಳಗೆ ನಾನು 2 ಸ್ಟೆಪ್ ಹೇಳ್ತೀನಿ ನಿಮಗೆ. ಬರೀ ಇಷ್ಟ ಹಚ್ಚಿ ನೀವು ಡೈಲಿ ನೋಡಿರಿ 2 ನಿಮಿಷ ಆಯಿತು. ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ನೀರೊಳಗೆ ಎದ್ದು ಒರೆಸ್ಕೋಬೇಕು. ಈ ರೀತಿ ಕಾಟನ್ದು ಯಾವುದಾದ್ರೂ ಆಗಲಿ, ಕಾಟನ್ ಬಟ್ಟೆ ತೊಗೊಂಡು ನೀರೊಳಗೆ ಅದ್ದಿ ಮುಖ ಆಯಿಲ್ ಇರ್ತೈತಲ್ಲ, ಅದು ಕೋಕೋನಟ್ ಆಯಿಲ್ ಅದೆಲ್ಲ ಹೋಗಬೇಕು. ಅಂದರೆ ಇನ್ನೊಂದು ಅಪ್ಲೈ ಮಾಡೋದೈತಲ್ಲ ನೆಕ್ಸ್ಟ್, ಅದನ್ನು ಹೇಳ್ತೀನಿ. ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೋಬೇಕು ಫಸ್ಟ್. ನೋಡ್ರಿ ಮುಖ ಹೆಂಗೆ ಶೈನ್ ಹೊಡಿತೈತಿ ನೋಡ್ರಿ. ಇಷ್ಟ ಹಚ್ಕೊಂಡು ಗೊತ್ತಾಗುತ್ತೆ ನಿಮಗೆ. ನೀವು ಒಂದ್ಸಲ ಹಚ್ಕೊಂಡ್ಮೇಲೆ ಗೊತ್ತಾಗುತ್ತದೆ. ಯಾಕಂದ್ರೆ ಹಿಂಗೆ ಜಾಸ್ತಿ ಜನ ಹೇಳ್ತಿರ್ತಾರೆ ಯಾವ್ದು ಕರೆಯೋ ಯಾವ ಸುಳ್ಳು ಅಂತ ಅನ್ನಿಸ್ತೈತಿ. ಬಟ್ ನೀವು ಅದನ್ನು ಟ್ರೈ ಮಾಡಿದಾಗನೇ ಗೊತ್ತಾಗುತ್ತದು ಹೆಂಗೈತೆ ಅಂಥೇಳಿ. ಮುಖ ಸಾಫ್ಟೂ ಆಗುತ್ತೆ. ಕೊಬ್ಬರಿ ಎಣ್ಣೆ ಇರ್ತೈತಲ್ಲ, ಅದರಿಂದ ಮುಖ ಸಾಫ್ಟ್ ಆಗುತ್ತೆ, ಬ್ರೈಟ್ನೆಸ್ಸು ಆಗುತ್ತೆ ಇದರಿಂದ, ಪಟ್ಕದಿಂದ. ನೋಡಿರಿ, ನಂದಂತೂ ಫುಲ್ ಡಾರ್ಕ್ ಇತ್ತು 2 ಕಡೆ ಕಪಾಳ ಮೇಲೆ. ಇದನ್ನು ಯೂಸ್ ಮಾಡಕತ್ತಿಂದ ನನಗೆ ಕಡಿಮೆ ಅನಿಸೈತಿ, ಕಡಿಮೆ ಆಗುತ್ತೆ. ಸಡನ್ಲಿ ಒಮ್ಮೆ ಯಾವುದು ಕಡಿಮೆ ಆಗಂಗಿಲ್ಲ. ಏನೋ ನೀವು ಯೂಸ್ ಮಾಡಿರಿ, ಯಾವುದಕ್ಕಾದ್ರೂ ಯೂಸ್ ಮಾಡಿರಿ, ಅದು ಟೈಮ್ ತೊಗೊಂಡು ಕಡಿಮೆ ಆಗ್ತೈತಿ. ಸಡನ್ಲಿ 3 ದಿನದಾಗ 4 ದಿನದಾಗ ಅಂತೂ ಯಾವುದು ಎಂಥ ದೊಡ್ಡ ಕಾಯಿಲೆನೇ ಕಡಿಮೆ ಆಗಲ್ಲ. ಇನ್ನು ಇದೆಲ್ಲ ಯಾವಾಗ ಕಡಿಮೆ ಆಗ್ಬೇಕು ಹೇಳ್ರಿ? ಒಂದು 3 ತಿಂಗಳಾದರೂ ನೀವು ಕಂಟಿನ್ಯೂ ಯೂಸ್ ಮಾಡಿ ನೋಡಿರಿ, ಆವಾಗ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲಿ ನಾನು ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡಿನಿ, 1 ಟೀ ಸ್ಪೂನ್. ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಅಷ್ಟಾದ್ರೆ ಸಾಕು. ಆಮೇಲೆ ಸ್ವಲ್ಪ ಬೇಸನ್ ಕಡಲೆ ಹಿಟ್ಟು, ಆಮೇಲೆ ಇದು ಸ್ಯಾಂಡಲ್ವುಡ್ ಪೌಡ್ರ್, ಶ್ರೀಗಂಧದ ಪುಡಿ, ಇದನ್ನು ಇವು 3 ಹಾಕಿ, ಇದು ನೋಡ್ರಿ ಸ್ವಲ್ಪ ಮುಖಕ್ಕೆ ಎಷ್ಟು ಬೇಕೋ ಅಷ್ಟೇ, ಸ್ವಲ್ಪ ಒಂದೊಂದು ಚಿಟಿಕೆ ಅಷ್ಟು ತೊಗೊಂಡ್ರು ನಡಿತೈತಿ, ಒಂದು ಅರ್ಧ ಸ್ಪೂನ್ ಅಷ್ಟು ತೊಗೊಂಡ್ರು ನಡಿತೈತಿ. ಅವಾಗ ಇದಕ್ಕೆ ಆಮೇಲೆ ಏನು ಮಾಡ್ಬೇಕಂದ್ರೆ, ಮೊಸರು ಹಾಕ್ಬೇಕು ಒಂದು ಸ್ವಲ್ಪ, 1 ಸ್ಪೂನ್ ಅಷ್ಟು, ಅದು ಮಿಕ್ಸ್ ಆಗುವಷ್ಟು ಮೊಸರು. ಆಮೇಲೆ ರೋಸ್ ವಾಟ್ರ್, ಇದೆಲ್ಲ ಸೇರಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು, ಒಂದು ಪೇಸ್ಟ್ ಟೈಪ್. ಏನು ಗಂಟಿಲ್ಲಾರಂಗೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ರೋಸ್ ವಾಟ್ರ್ ಇದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಬಿಡ್ರಿ, ನಡಿತೈತಿ. ಹಾಕಿದ್ರೆ ಚಲೋ. ನೋಡಿರಿ, ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಮಾಡಿ ಮುಖಕ್ಕೆ ಹಚ್ತೀನಿ. ಇದನ್ನ ಇವಾಗ ಮುಖಕ್ಕೆ ಬಂಗಿದ್ದಲ್ಲಿ ಪೂರ ಮುಖಕ್ಕೆ ಹಚ್ಚಿದ್ರೂ ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಮೊಸರು, ಆಮೇಲೆ ಶ್ರೀಗಂಧದ ಪೌಡ್ರು ಓಡ್ನಿಗೆ ಹಚ್ಚಿ ನೋಡ್ರಿ. ಇಟ್ಸ್ ಓಕೆ, ನಡಿತೈತಿ. ಆಮೇಲೆ ರೋಸ್ ವಾಟ್ರ್ ಹಾಕೋಕ್ಕೆ ಆ್ಯಕ್ಚುಲಿ ನನಗೆ ಫಸ್ಟ್ ಮಿಕ್ಸ್ ಮಾಡೋಕೆ ನೆನಪಾಗಿರಲಿಲ್ಲ, ಮುಂದೆ ಇಟ್ಟಿನಿ, ಅದನ್ನು ನೆನಪಾಗಿಲ್ಲ ನನಗೆ.
ಆಮೇಲೆ ಅದನ್ನು ನೋಡಿ ನೆನಪಾಯಿತು ಮತ್ತೆ ಹಾಕಿದೆ ನೋಡ್ರಿ. ಒಂದೆರಡು ಮೂರು ಡ್ರಾಪ್ಸ್ ಅಷ್ಟು ಹಾಕಿದರೆ ಸಾಕು. ರೋಸ್ ವಾಟ್ರ್ ಒಂದು 4-5 ಡ್ರಾಪ್ಸ್ ಅದರೊಳಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಇದನ್ನು ಒಂದು 5 ನಿಮಿಷ ಬಿಟ್ಟು ಡ್ರೈ ಆಗುತ್ತಾನ ಒಣಗುತ್ತಾನ ಅಷ್ಟು ಬಿಟ್ಟರೆ ಆಯಿತು. ಸರಿಯಾಗಿ ಮುಖಕ್ಕೆಲ್ಲ ಹಚ್ಚಿ ಈ ರೀತಿ ಒಂಚೂರು ಲೈಟಾಗಿ ಮಸಾಜ್ ಮಾಡಬೇಕಷ್ಟೆ. ನೋಡ್ರಿ ಈ ರೀತಿ ಹಚ್ಕೊಂಡು ಮೆಲ್ಕಾಸ್ ನಿಧಾನಾಗ ಏನು ಮಾಡಬೇಕು, ಮಸಾಜ್ ಮಾಡಬೇಕು. ಡೈಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು 2 ದಿನಕ್ಕೊಂದ್ಸಲ ಅಥವಾ 1 ವಾರಕ್ಕೊಂದ್ಸಲ ಟ್ರೈ ಮಾಡಿ ನೋಡ್ರಿ. ಮುಖ ಎಷ್ಟು ಸಾಫ್ಟ್ ಆಗುತ್ತೆ. ಆಮೇಲೆ ಬೆಳ್ಳಗಾಗಬೇಕಂದ್ರೂ ಇದರಿಂದ ಬೆಳ್ಳಗಾಗ್ಬೋದು. ನನಗೇನಿದು ಬೆಳ್ಳಗಾಗೋ ಅವಶ್ಯಕತೆ ಇಲ್ಲ, ಬಂಗ್ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಹಚ್ಚಾಕತ್ತೀನಿ. ನೋಡ್ರಿ ಇಷ್ಟೆಲ್ಲ ಹಚ್ಚಿ ಈಗ ಇದನ್ನೇನಾಗಂದ್ರೆ ಒಂದು 5 ನಿಮಿಷದೊಳಗೆ ಡ್ರೈ ಆಗಿಬಿಡ್ತೈತಿ, ಅಷ್ಟೇ ಒಣಗಿಬಿಡ್ತೈತಿ. ಒಣಗಿದ ಮೇಲೆ ನೀವು ಮತ್ತೆ ವಾಶ್ ಮಾಡಿ ತೋರಿಸ್ತೀನಿ, ನಿಮಗೂ ಗೊತ್ತಾಗುತ್ತೆ. ಮುಖದ ಮೇಲೆ ವ್ಯತ್ಯಾಸ ಆಗಿರೋದು ನಿಮಗೆ ಗೊತ್ತಾಗ್ತೈತಿ, ಮೊದಲು ಹೆಂಗಿತ್ತು ಆಮೇಲೆ ಹೆಂಗಿತ್ತು ಅಂಥೇಳಿ. ಖಂಡಿತ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇದನ್ನು ಯೂಸ್ ಮಾಡಿ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಮಾಡಬೇಡ್ರಿ, 15 ದಿವಸ ಬಿಟ್ಟು 1 ತಿಂಗಳು ಬಿಟ್ಟು ಯೂಸ್ ಮಾಡಿದ ಮೇಲೆ ನಿಮಗೆ ವರ್ಕ್ ಆಗಿದ್ರೆ ನನಗೆ ಬಂದು ಹೇಳ್ರಿ. ಇವಾಗ ಏನು ಬೇಡ, ನಿಮಗಿದು ಯೂಸ್ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ. ಆಮೇಲೆ ಕಮೆಂಟ್ ಒಳಗೆ ತಿಳಿಸ್ರಿ ಕಡಿಮೆ ಆಗೈತೋ ಇಲ್ಲೋ, ಏನಾರ ವ್ಯತ್ಯಾಸ ಕಾಣ್ದೈತೋ ಇಲ್ಲ ಅಂಥೇಳಿ. ವ್ಯತ್ಯಾಸ ಅಂತೂ ಆಗುತ್ತೆ, ಕಡಿಮೆ ಅಂತೂ ಆಗುತ್ತೆ, ಇದು ಮಾತ್ರ ಗ್ಯಾರಂಟಿ. ಆದರೆ ನೀವು ಅಪ್ಲೈ ಮಾಡಿ ನನಗೆ ಬಂದು ತಿಳಿಸ್ಬೇಕು, ತಿಳಿಸೋದನ್ನು ಮರಿಬೇಡ್ರಿ. ಅಂದರೆ ನಿಮ್ಮಿಂದ, ನಿಮ್ಮ ಕಮೆಂಟಿಂದ ಮತ್ತೊಂದಿಷ್ಟು ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಇವಾಗ ಜನ ವಿಡಿಯೋ ನಂಬುವುದೇನೆಂದ್ರೆ ಕಮೆಂಟ್ ಮೇಲೆ. ಅದನ್ನು ಅವ್ರು ಟ್ರೈ ಮಾಡಿ ಹೇಳಿದ್ರಂದ್ರೆ ಇನ್ನೊಬ್ಬರಿಗೆ ಅದ್ರ ಮೇಲೆ ನಂಬಿಕೆ ಬಂದು ಅವರು ಟ್ರೈ ಮಾಡ್ತಾರೆ. ಇದರಿಂದ ನನಗೇನು ಲಾಭ ಇಲ್ಲ, ನಿಮಗೆ ಲಾಭ. ಹಚ್ಕೊಂಡ್ರೆ ನಿಮಗೆ ಕಡಿಮೆ ಆಗುತ್ತೆ. ಒಂದು 5 ನಿಮಿಷ ಇದನ್ನು ಒಣಗಕ್ಕೆ ಬಿಡ್ತೀನಿ ನೋಡ್ರಿ. ಆಮೇಲೆ ವಾಶ್ ಮಾಡಿ ತೋರಿಸ್ತೀನಿ. ನೋಡ್ರಿ ಈಗ ಡ್ರೈ ಆಗೈತಿ, ತೊಳ್ಕೊಂಬರ್ತೀನಿ ನಾನು ಹೋಗಿ ಸಿಂಕ್ ಒಳಗೆ 1-2 ನಿಮಿಷ. ನೋಡ್ರಿ ಮುಖ ಎಲ್ಲ ವಾಶ್ ಮಾಡ್ಕೊಂಬಂದೆ. ಮುಖದ ಮೇಲೆ ಚೇಂಜಸ್ ನಿಮಗೆ ವಿಡಿಯೋದೊಳಗೆ ಸರಿಯಾಗಿ ಕಾಣಲಿಲ್ಲ ಅಂದ್ರೆ ನಿಮ್ಮ ಮುಖದ ಮೇಲೆ ನೀವೇ ಚೇಂಜಸ್ ನೋಡ್ಕೊಳ್ರಿ, ನೀವು ಹಚ್ಚಿ ಆಮೇಲೆ ತೊಳ್ಕೊಂಡ್ರಿ. ನನಗಂತೂ ಭಾಳ ಫುಲ್ ಮುಖ ಬ್ರೈಟ್ ಮತ್ತು ಸಾಫ್ಟ್ ಅನ್ಸುತ್ತೆ. ನನ್ನದು ಮುಖ ಡ್ರೈದು, ನಂದು ಸ್ಕಿನ್ ಡ್ರೈ ಐತಿ. ಬಟ್ ಇದನ್ನು ಹಚ್ಚಿದ ಮೇಲೆ ಸಾಫ್ಟ್ ಆಗುತ್ತೆ ಮುಖ. ಡ್ರೈ ಇತ್ತಂದ್ರೂ ಸಾಫ್ಟ್ ಆಗುತ್ತೆ. ಆಮೇಲೆ ಬಂಗೂ ಕಡಿಮೆ ಆಗುತ್ತೆ. ನೋಡಿರಿ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಯೂಸ್ ಮಾಡ್ಕೊಳ್ರಿ. ನಿಮ್ಮದು ಮುಖ ಬಂಗ್ ಕಡಿಮೆ ಮಾಡಿಕೊಂಡು ನಿಮ್ಮ ಮುಖನೂ ಸಾಫ್ಟು ಬ್ರೈಟ್ ಆಗಲಿ ಅಂತ ಹೇಳ್ತೀನಿ. ಯೂಸ್ ಮಾಡ್ಕೊಳ್ರಿ ಆದಷ್ಟು. ನೋಡಿರಿ ನನ್ನ ಮುಖದ ಮೇಲೆ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತಿರ್ಬೋದು. ಆಗಲ್ಲ ಹೆಂಗಿತ್ತು ಈಗ ಹೆಂಗೈತಿ. ನಾ ಏನೂ ಸಾಬೂನು ಗೀಬೂನು ಏನೂ ಹಚ್ಚಿಲ್ಲ, ಸೋಪ್ ಹಚ್ಚಿಲ್ಲ, ಫೇಸ್ ವಾಶ್ ಹಚ್ಚಿಲ್ಲ, ಏನೂ ಇಲ್ಲ. ಇಷ್ಟ ಮಾಡಿದ್ದು. ಓಕೆ, ಟೇಕ್ ಕೇರ್, ಬಾಯ್.